ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಶ್ವೇತ ದ್ವೀಪದಿಂದ ಬಂದ ನಾರದನಿಗೂ ನಾರಾಯಣನಿಗೂ ನಡೆದ ಸಂವಾದಗಳು ಎಂಬ 353ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಶೌನಕನು, ಸೂತಪುತ್ರ, ಅತ್ಯುತ್ತಮವಾದ ಈ ಕಥೆಯನ್ನು ಕೇಳಿ ಋಷಿಗಳೆಲ್ಲರೂ ಸಂತುಷ್ಟರಾದರು. ಎಲ್ಲ ಆಶ್ರಮಗಳು, ಸರ್ವ ತೀರ್ಥ ಸ್ನಾನಗಳು ಈ ಭಗವತ್ ಕಥೆಯಂತೆ ಫಲಪ್ರದಗಳಾಗಲಾರವು. ಆ ಕಥಾಶ್ರವಣದಿಂದ ನಮ್ಮ ದೇಹವು ಪವಿತ್ರವಾಯಿತು. ಭಗವಂತನು ಬ್ರಹ್ಮಾದಿಗಳಿಗೂ ದುರ್ದರ್ಶನು. ಆ ನಾರಾಯಣನನ್ನು ನಾರದನು ದರ್ಶಿಸುವಂತಾದುದು ಆ ಭಗವಂತನ ಪ್ರಸಾದದಿಂದಲೇ. ನಾರದನು ಆ ಅನಿರುದ್ಧ ಮೂರ್ತಿಯನ್ನು ದರ್ಶಿಸಿದ ಮೇಲೆ ತಿರುಗಿ ಬದರಿಕಾಶ್ರಮದಲ್ಲಿ ನರನಾರಾಯಣರನ್ನು ನೋಡುವುದಕ್ಕಾಗಿ ಬಂದುದೇಕೆ ಎನ್ನಲು ಸೂತ ಪುರಾಣಿಕನು, ಶೌನಕ, ಕೇಳು, ಜನಮೇಜಯನು ಸರ್ಪಯಾಗವನ್ನು ನಡೆಸುತ್ತಿದ್ದಾಗ ಆ ರಾಜನು ತನ್ನ ಅಜ್ಜನು ವೇದ ನಿಧಿಯೂ ಆದ ವ್ಯಾಸಮುನಿಯನ್ನು ಕುರಿತು ಇದೇ ಪ್ರಶ್ನೆಯನ್ನು ಕೇಳುತ್ತಾ, ತಾತ, ನಾರದನು ಬದಲಿಗೆ ಬಂದುದೇಕೆ? ಅಲ್ಲಿ ಅವನು ನರನಾರಾಯಣರೊಡನೆ ಎಷ್ಟು ಕಾಲವಿದ್ದನು? ಅವನು ಅಲ್ಲಿ ಕೇಳಿದ ಕಥೆ ಯಾವುದು? ಓ ಮಹಾತ್ಮ, ಭಾರತ ಶ್ರವಣದಿಂದ ಉಂಟಾದ ಜ್ಞಾನವೆಂಬ ಸಮುದ್ರವನ್ನು ಬುದ್ಧಿ ಎಂಬ ಕಡೆಗೋಲಿನಿಂದ ಕಡೆದು ನಾರಾಯಣ ಕಥೆಯೆಂಬ ಈ ಅಮೃತವು ಎತ್ತಲ್ಪಟ್ಟಿದೆ. ಮೊಸರಿನಿಂದ ಬೆಣ್ಣೆಯನ್ನು, ಮಲೆಯ ಪರ್ವತದಿಂದ ಚಂದನವನ್ನು, ವೇದಗಳಿಂದ ಅರಣ್ಯಕವನ್ನು, ಔಷಧಿಗಳಿಂದ ಅಮೃತವನ್ನು ತೆಗೆದಂತೆ ಭಗವತ್ ಕಥೆಯೇ ಆ ಭಾರತದಿಂದ ಎತ್ತಿದ ಸಾರವು. ಸರ್ವಭೂತಾತ್ಮ ಭಾವನೆನಿಸಿದ ಆ ಭಗವಂತನ ತೇಜಸ್ಸು ದುರ್ನಿರೀಕ್ಷ್ಯವಾದುದು. ಬ್ರಹ್ಮಾದಿ ದೇವತೆಗಳು, ಋಷಿಗಳು, ಗಂಧರ್ವರು, ಎಲ್ಲ ಚರಾಚರಗಳು ಇವೆಲ್ಲವೂ ಲಯಕಾಲದಲ್ಲಿ ಎಲ್ಲಿ ಹೋಗಿ ಅಡಗುವುವೋ ಆ ಬ್ರಹ್ಮಕ್ಕಿಂತಲೂ ಮೇಲಾದುದು. ಆ ಬ್ರಹ್ಮಕ್ಕಿಂತಲೂ ಮೇಲಾದುದು, ಪಾವನವಾದುದು ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ. ಆ ಭಗವಂತನ ಕಥೆಯನ್ನು ಕೇಳಿ ನಾವು ಪವಿತ್ರರಾದೆವು. ಆ ಭಗವಂತನ ಸಹಾಯದಿಂದ ನನ್ನ ತಾತನಾದ ಅರ್ಜುನನು ಉತ್ತಮ ಜಯವನ್ನು ಹೊಂದಿದುದೇನು ಆಶ್ಚರ್ಯವಲ್ಲ. ತ್ರಿಲೋಕನಾಥನಾದ ಕೃಷ್ಣನೇ ಅವನಿಗೆ ಮಿತ್ರನು ಸಹಾಯಕನೂ ಆಗಿರುವಾಗ ಅವನಿಗೆ 3 ಲೋಕದಲ್ಲಿ ಯಾವುದೂ ದುರ್ಲಭವಲ್ಲ. ನಮ್ಮ ಪೂರ್ವಿಕರಿಗೆ ಆ ಜನಾರ್ದನನು ಇಹಪರಗಳೆರಡರಲ್ಲಿಯೂ ಶ್ರೇಯಸ್ಸನ್ನು ಕೂಡಿಸುತ್ತಾ ಸಂಗಡಲೇ ಇರುವನು. ಅವರಲ್ಲವೇ ಪರಮ ಧನ್ಯರು. ತಪಸ್ಸಿಗೂ ಗೋಚರಿಸದ ಆ ಭಗವಂತನನ್ನು ಪ್ರತ್ಯಕ್ಷವಾಗಿಯೇ ನೋಡುತ್ತಿದ್ದ ಅವರು ಎಷ್ಟು ಧನ್ಯರು. ಶ್ವೇತದ್ವೀಪಕ್ಕೆ ಹೋಗಿ ಆ ಶ್ರೀಹರಿಯನ್ನು ತನ್ನ ಕಣ್ಣಾರೆ ನೋಡಿ ಬಂದ ನಾರದನ ತೇಜಸ್ಸು ಸಾಮಾನ್ಯವಾದುದಲ್ಲ. ಅವ್ಯಕ್ತ ಸ್ವರೂಪವುಳ್ಳ ಆ ಭಗವಂತನ ವ್ಯಕ್ತ ಸ್ವರೂಪವನ್ನು ಅವನು ನೋಡುವಂತಾದುದು ಆ ಭಗವದನುಗ್ರಹವಲ್ಲವೇ? ಆ ನಾರದನು ಅಲ್ಲಿಂದ ತಿರುಗಿ ನರನಾರಾಯಣರನ್ನು ನೋಡುವುದಕ್ಕಾಗಿ ಬದರಿಕಾಶ್ರಮಕ್ಕೆ ಬಂದ ಕಾರಣವೇನು? ಅವನು ಅಲ್ಲಿ ಎಷ್ಟು ಕಾಲವಿದ್ದನು? ಏನೇನು ಪ್ರಶ್ನೆಗಳನ್ನು ಕೇಳಿದನು? ಅಲ್ಲಿ ನರನಾರಾಯಣರು ಅವನಿಗೆ ಹೇಳಿದುದೇನು? ಇವೆಲ್ಲವನ್ನು ತಿಳಿಸಬೇಕು ಎಂದು ಕೇಳಲು ವ್ಯಾಸನು ಆ ವಿಷಯವನ್ನೆಲ್ಲ ಜನಮೇಜಯನಿಗೆ ಹೇಳುವಂತೆ ತನ್ನ ಶಿಷ್ಯನಾದ ವೈಶಂಪಾಯನನಿಗೆ ಆಜ್ಞೆ ಮಾಡಿದನು. ಅದರಂತೆ ವೈಶಂಪಾಯನನು ತನ್ನ ಗುರುಮುಖದಿಂದ ಕೇಳಿದ ಇತಿಹಾಸವನ್ನೆಲ್ಲ ಜನಮೇಜಯನಿಗೆ ಹೇಳತೊಡಗಿದನು. ಆ ಕಥಾರಂಭಕ್ಕೆ ಮೊದಲು ವೈಶಂಪಾಯನನು ವ್ಯಾಸಮುನಿಯ ಅನುಗ್ರಹದಿಂದ ನಾನು ಈ ಕಥೆಯನ್ನು ಹೇಳುವೆನು ಎಂದು ವ್ಯಾಸನಿಗೆ ಕೈಮುಗಿದು ಆಮೇಲೆ ಜನಮೇಜಯನೊಡನೆ, ರಾಜೇಂದ್ರ, ಕೇಳು, ನಾರದನು ಶ್ವೇತದ್ವೀಪದಲ್ಲಿ ಪರಮಾತ್ಮನು ತನಗೆ ತಿಳಿಸಿದ ವಾಕ್ಯಗಳನ್ನೇ ಹೃದಯದಲ್ಲಿ ಇಟ್ಟುಕೊಂಡು ಅಲ್ಲಿಂದ ಮೇರು ಪರ್ವತಕ್ಕೆ ಬಂದನು. ಆಗಲೇ ಅವನ ಮನಸ್ಸಿಗೆ ಅಷ್ಟು ದೂರ ಹೋಗಿ ತಾನು ಕ್ಷೇಮದಿಂದ ಬಂದೆನಲ್ಲ ಎಂಬ ಶಂಕೆಯು ತೋರಿತು. ಮೇರುವಿನಿಂದ ಗಂಧಮಾದನಕ್ಕೆ ಹೋಗಿ ಅಲ್ಲಿಂದ ಆಕಾಶ ಮಾರ್ಗವಾಗಿಯೇ ಬದರಿ ವನದಲ್ಲಿಳಿದು ಅಲ್ಲಿ ಪುರಾತನ ಮಹರ್ಷಿಗಳಾದ ನರನಾರಾಯಣರನ್ನು ಕಂಡನು. ಅವರು ಅಲ್ಲಿ ಆತ್ಮನಿಷ್ಠರಾಗಿ ಮಹಾ ತಪಸ್ಸನ್ನು ನಡೆಸುತ್ತಾ ಸೂರ್ಯನಿಗಿಂತಲೂ ಅಧಿಕ ತೇಜಸ್ಸಿನಿಂದ ಬೆಳಗುತ್ತಿದ್ದರು. ಶ್ರೀವತ್ಸ ಚಿಹ್ನವುಳ್ಳವರಾಗಿ ಜಟಾಧಾರಿಗಳಾಗಿದ್ದ ಅವರಿಗೆ ಹಂಸ ಲಕ್ಷಣವುಳ್ಳ ಭುಜಗಳು, ಚಕ್ರರೇಖೆಯುಳ್ಳ ಪಾದಗಳು, ಉಬ್ಬಿ ಅಗಲವಾದ ಹೆಗಲು, ನೀಡಿದ ತೋಳುಗಳು, 4 ಕೈಗಳು, 60 ಹಲ್ಲುಗಳು, 8 ಕೋರೆ ಹಲ್ಲುಗಳು, ಮೇಘ ಗಂಭೀರ ಧ್ವನಿ, ಅಂದವಾದ ಮುಖ, ವಿಶಾಲವಾದ ಹಣೆ, ಎಸಳಾದ ಹುಬ್ಬು, ಮೂಗು ಮತ್ತು ಅಂದವಾದ ಹಲ್ಲುಗಳು, ಕೊಡೆಯಂತಿರುವ ಶಿರಸ್ಸು, ಇಂತಹ ಮಹಾಪುರುಷ ಲಕ್ಷಣವುಳ್ಳ ಅವರನ್ನು ನಾರದನು ನೋಡಿ ಪರಮ ಹರ್ಷಿತನಾದನು. ಅವರು ಅವನ ಶುಭಾಗಮನವನ್ನು ಕೇಳಿ ಸತ್ಕರಿಸಿದರು. ಆಗ ನಾರದನು
ತನ್ನಲ್ಲಿ ತಾನು, ಆಹಾ, ಏನಿದು, ಇವರಿಬ್ಬರು ನಾನು ಶ್ವೇತದ್ವೀಪದಲ್ಲಿ ನೋಡಿದ ಪುರುಷರಂತೆಯೇ ಕಾಣುತ್ತಿರುವರು ಎಂದುಕೊಂಡು ವಿಸ್ಮಿತನಾಗಿ ಅವರಿಗೆ ಪ್ರದಕ್ಷಿಣೆ ಮಾಡಿ ಅವರು ತನಗೆ ಕೊಟ್ಟ ಕುಶಾಸನದಲ್ಲಿ ಕುಳಿತುಕೊಂಡನು. ತಪೋನಿಧಿಗಳು, ಯಶೋನಿಧಿಗಳು, ತೇಜೋನಿಧಿಗಳು ಆದ ಆ ಋಷಿಗಳು ಪ್ರಾತಃ ಕಾಲದ ಕೃತ್ಯಗಳನ್ನು ಮುಗಿಸಿ ನಾರದನಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಪೂಜಿಸಿ ತಾವು ಪೀಠದ ಮೇಲೆ ಕುಳಿತರು. ಆಗ ಆ ಮೂವರು ಕುಳಿತಿದ್ದ ಪ್ರದೇಶವು ಆಜ್ಯಾಹುತಿಯಿಂದ ಬೆಳಗುವ ತ್ರೇತಾಗ್ನಿಗಳುಳ್ಳ ಯಜ್ಞವಾಟದಂತೆ ಶೋಭಿಸಿತು. ಆಗ ನಾರಾಯಣನು ನಾರದನನ್ನು ನೋಡಿ, ಮಹರ್ಷಿ, ನೀನು ಶ್ವೇತದ್ವೀಪದಲ್ಲಿ ನಮಗೆ ಮೂಲರೂಪವೆನಿಸಿದ ಭಗವಂತನನ್ನು ನೋಡಿ ಬಂದೆಯಲ್ಲವೇ ಎಂದನು. ಅದಕ್ಕೆ ಆ ನಾರದನು, ಹೌದು, ನೋಡಿದೆನು. ವಿಶ್ವರೂಪಧರನಾದ ಆತನಲ್ಲಿ ಸಮಸ್ತ ಪ್ರಪಂಚವು ನೆಲೆಗೊಂಡಿವೆ. ಇಲ್ಲಿ ನಿಮ್ಮನ್ನು ನೋಡುವಾಗಲೂ ನನಗೆ ಅವನನ್ನು ನೋಡಿದಂತೆಯೇ ಇದೆ. ಅರಿಗೆ ಆಗ ತನ್ನ ಅವ್ಯಕ್ತ ರೂಪದಲ್ಲಿದ್ದ ಲಕ್ಷಣಗಳೇ ಈಗ ನಿಮ್ಮಲ್ಲಿ ಕಾಣುತ್ತಿವೆ. ನಿಮ್ಮಿಬ್ಬರನ್ನು ನಾನು ಅವನ ಪಾರ್ಶ್ವದಲ್ಲಿ ನೋಡಿದೆನು. ಅಲ್ಲಿಂದ ಹೊರಟು ಈಗಲೇ ಇಲ್ಲಿಗೆ ಬಂದೆನು. ತೇಜಸ್ಸು, ಯಶಸ್ಸು, ಐಶ್ವರ್ಯವೆಂಬವುಗಳಲ್ಲಿ ನೀವಿಬ್ಬರು ಹೊರತು ಆ ಭಗವಂತನಿಗೆ ಸಾಟಿಯಾದವನು ಬೇರೊಬ್ಬನಿಲ್ಲ. ಆ ಭಗವಂತನು ನನಗೆ ಕ್ಷೇತ್ರಜ್ಞ ಧರ್ಮವನ್ನು, ತಾನು ಈ ಲೋಕದಲ್ಲಿ ಅವತರಿಸತಕ್ಕ ರೀತಿಗಳನ್ನು ತಿಳಿಸಿದನು. ಅಲ್ಲಿರತಕ್ಕವರು ಶುದ್ಧವಾದ ಬಿಳಿ ಬಣ್ಣವುಳ್ಳವರು, ಇಂದ್ರಿಯ ವ್ಯಾಪಾರವಿಲ್ಲದವರು, ಮಹಾಜ್ಞಾನಿಗಳು, ಆ ಭಗವಂತನಲ್ಲಿ ಪರಮ ಭಕ್ತಿಯುಳ್ಳವರು. ಅವರು ಯಾವಾಗಲೂ ಅವನನ್ನು ಪೂಜಿಸುತ್ತಿರುವರು. ಭಕ್ತವತ್ಸಲನಾದ ಆ ಭಗವಂತನು ಅವರೊಡನೆ ಸಲಿಗೆಯಿಂದ ಆಡುತ್ತಿರುವನು. ಸರ್ವಗತನು, ಆತನು ಆ ಏಕಾಂತಿಗಳಿಂದ ಯಾವಾಗಲೂ ಪೂಜಿಸಲ್ಪಡುವನು. ಕರ್ತೃ ಕಾರ್ಯ ಕಾರಣಗಳು ಮೂರು ಅವನೇ. ಅವನು ಅತಿ ಬಲನು, ಅಪಾರ ತೇಜಸ್ಸುಳ್ಳವನು. ಎಲ್ಲ ವಸ್ತುಗಳ ಉತ್ಪತ್ತಿಗೂ ಅವನೇ ಕಾರಣನು. ಶಾಸ್ತ್ರ ಶಾಸನಗಳು ವಿಧಿಗಳು ಎಲ್ಲವೂ ಅವನೇ. ಅವನು ತನ್ನನ್ನು ತಾನೇ ತಪಸ್ಸಿನಲ್ಲಿ ನೆನೆಸುವನು. ತನ್ನ ತೇಜಸ್ಸಿನಿಂದಲೇ ತನ್ನನ್ನು ಬೆಳಗಿಕೊಳ್ಳುವನು. ಅವನೇ ಶಾಂತಿಯನ್ನು ನೆಲೆಗೊಳಿಸುತ್ತಿರುವನು. ಲೋಕಕ್ಕೆ ಶುಭವನ್ನು ಮಾಡುವ ಬುದ್ಧಿಯಿಂದಲೇ ಅವನು ನೈಷ್ಠಿಕ ವ್ರತವನ್ನು ಹಿಡಿದಿರುವನು. ಅವನು ತಪಸ್ಸಿಗಾಗಿ ಕುಳಿತ ಸ್ಥಳದಲ್ಲಿ ಸೂರ್ಯನು ತಪಿಸುವುದಿಲ್ಲ, ಚಂದ್ರನು ಕಾಂತಿಯನ್ನು ಹರಡುವುದಿಲ್ಲ, ಗಾಳಿಯು ಬೀಸುವುದಿಲ್ಲ. ಆ ಲೋಕಕರ್ತನು 8 ಅಂಗುಲದ ಅಗಲವುಳ್ಳ ವೇದಿಕೆಯಲ್ಲಿ ಒಂದೇ ಪಾದದಿಂದ ನಿಂತು ತೋಳುಗಳನ್ನು ಮೇಲೆತ್ತಿ ಉತ್ತರಾಭಿಮುಖವಾಗಿ ತಪಸ್ಸನ್ನು ಮಾಡುತ್ತಿರುವನು. ಸಾಂಗವಾಗಿ ವೇದಗಳನ್ನು ಉಚ್ಚರಿಸುತ್ತಿರುವನು. ಬ್ರಹ್ಮ ರುದ್ರಾದಿಗಳು, ಆದಿಶೇಷನು, ದೇವ ದಾನವ ರಾಕ್ಷಸರು, ಋಷಿಗಳು, ಗಂಧರ್ವ, ನಾಗ, ಪನ್ನಗ, ಸಿದ್ಧ, ವಿದ್ಯಾಧರರು, ರಾಜಋಷಿಗಳು ವಿದ್ಯುಕ್ತವಾಗಿ ಕೊಡತಕ್ಕ ಹವ್ಯಗಳೆಲ್ಲ ಅವನ ಪಾದಗಳಲ್ಲಿ ಬಂದು ಸೇರುವವು. ಏಕಾಂತ ಬುದ್ಧಿಯುಳ್ಳವರು ನಡೆಸತಕ್ಕ ಕರ್ಮಗಳನ್ನೆಲ್ಲ ಆ ದೇವನು ತನ್ನ ಶರೀರದಿಂದಲೇ ಕೈಗೊಳ್ಳುವನು. ಅವನಿಗೆ ಜ್ಞಾನಿಗಿಂತಲೂ ಪ್ರಿಯನಿಲ್ಲ. ಅವನ ಏಕಾಂತ ನಿವಾಸಕ್ಕೆ ಹೋಗಿ ನಾನು ಅವನಿಂದ ಅನುಮತಿ ಪಡೆದು ಹಿಂತಿರುಗಿ ಬಂದೆನು. ಇನ್ನು ಮೇಲೆ ನಾನು ನಿಮ್ಮಿಬ್ಬರೊಡನೆ ಇಲ್ಲಿಯೇ ಅನಿರುದ್ಧ ರೂಪಿಯಾದ ಆ ಶ್ರೀಹರಿಯನ್ನು ಧ್ಯಾನಿಸುತ್ತಿರುವೆನು ಎಂದನು. ಇದು 353ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.